ಸರ್ ಈಗ ಕುರುಬೂರು ಸರ್ ಈಗ 30,000 ಕೋಟಿಗಳ ಬಡ್ಡಿ ರಹಿತ ಸಾಲವನ್ನು 38 ಲಕ್ಷ ಫಾರ್ಮರ್ಗೆ ಈ ಬಾರಿ ವಸುಧಾಮೃತ ಪ್ರೋಗ್ರಾಮ್ನ ಅಡಿಯಲ್ಲಿ ಆರ್ಗ್ಯಾನಿಕ್ ಸಾಯಿಲ್ ಹೆಲ್ತ್ ಆ ಒಂದು ಈ ಸಾವಯವ ಕೃಷಿ ಮಾಡುವಂಥ ರೈತರುಗಳಿಗೆ ಇದೆಲ್ಲ ಕೊಡ್ತಾ ಇದೀವಿ ಅಂತೆಲ್ಲ ಮಾಡಿದ್ದಾರಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್? ಎಲ್ಲ ಕಡೆ ಸಾವಯವ ಆರ್ಗ್ಯಾನಿಕ್ ಫೀಲ್ ಜಾಸ್ತಿ ಇದೆ. ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ತದ್ದು ರೊಟೀನ್ ಸಿಸ್ಟಮ್ ಅದು. ಓಕೆ, ಲಾಸ್ಟ್ ಇಯರ್ 22 ಲಕ್ಷ ಜನಕ್ಕೆ ಸಾಲ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈಗ 38 ಲಕ್ಷ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಅನೌನ್ಸ್ ಮಾಡೋದು ಬೇರೆ ವಿಚಾರ. 5 ಲಕ್ಷ ರೂಪಾಯಿ ತನಕ ಬಡ್ಡಿ ರೈತ ಅಂತ ಹೇಳಿದ್ರು. ಓಕೆ, 5 ಲಕ್ಷ ಸೇಕಿರೋದು ಬೆರಳಿಲಿಕ್ಕೆ ಎಷ್ಟು ಜನಕ್ಕೆ ಮಾತ್ರ ಸಾಲ. 50,000 1 ಲಕ್ಷ ಇಷ್ಟು ಕೊಡ್ತಾರೆ. ಅವ್ರು ಹೇಳ್ತಾರೆ 38 ಲಕ್ಷ ಜನ. ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ವಾ? ಇಲ್ಲ, ಎಲ್ಲಿ ಕಡಿವಾಣ ಹಾಕಿಲ್ಲ ಸರ್. ಇವತ್ತು ಕೂಡ ನಡೀತಾ ಇದೆ ಅದು. ಇವತ್ತು ಒಂದು ಊರಲ್ಲಿ ನೋಡಿ, ಯಾವುದೋ ಒಂದು ಕೇಂದ್ರ ಸರ್ಕಾರದ ಒಂದು ಆಕ್ಟ್ ಮಾಡಿದ್ದಾರೆ. ಇಂಥದ್ದು ಆಕ್ಟ್ ಪ್ರಕಾರ ರೈತನ ಜಮೀನು ಆನ್ಲೈನಲ್ಲಿ ಹರಾಜು ಮಾಡ್ಬಿಡ್ತಾರೆ. ಆನ್ಲೈನಲ್ಲಿ ಸರ್ಫೈಸಿ ಕಾಯ್ದೆ ಅಂತ. ಇವತ್ತು ಒಂದು ಮನೆಯನ್ನ ಸೀಜ್ ಮಾಡಕ್ ಹೋಗಿ ನಮ್ಮವ್ರಿಗೂ ಅವ್ರಿಗೂ ಗಲಾಟೆ ಆಗದೆ. ಹೈಕೋರ್ಟಲ್ಲಿ ಆರ್ಡರ್ ತಗೊಂಡು ಹೋಗೋರೆ ಸೀಜ್ ಮಾಡಕ್ಕೆ. ಅಂದ್ರೆ ಎಷ್ಟು ಬೆಳವಣಿಗೆ ಕೆಟ್ಟ ಬೆಳವಣಿಗೆ ಆಯ್ತಾ ಅಂದ್ರೆ ಫೈನಾನ್ಸ್ಗಳು ಸಿಕ್ಕಾಪಟ್ಟೆ ಆರ್ಭಟ ಮಾಡ್ತಾ ಇದೆ. ಯಾವ ಸರ್ಕಾರರು ಕೇರ್ ಮಾಡ್ತಾ ಇಲ್ಲ. ಕೋರ್ಟ್ಗಳಿಗೆ ಹೋಗ್ತಾರೆ, ಆರ್ಡರ್ ತತ್ತಾರೆ, ಹರಾಜು ಮಾಡ್ತಾ ಇದ್ದಾರೆ. ಬಟ್ ನಾವು ಆ ಸಾಲ ನೀತಿನೇ ಬದಲಾವಣೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದು. ಅಂದ್ರೆ ಈಗ ನಂದು ಈಗ ಸಾಲ ಕೊಟ್ಟವರು ಕೇಳಬಾರದು ಅನ್ನೋದು ತಪ್ಪಾಗಲ್ವಾ? ಇಲ್ಲ, ಈ 2 ವರ್ಷದಲ್ಲಿ ಕೇಳ್ತೀನಿ ನಾನು. ಸಾಲ ಕೊಟ್ಟಿದ್ದಾರೆ, ಅವ್ರು ಸಾಲ ಕೇಳ್ತಾ ಇದ್ದಾರೆ. ಯಾವತ್ತೂ ಕೂಡ ಸಾಲ ಯಥೇಚ್ಛ ಬಡ್ಡಿ ಹಾಕ್ತಿದ್ದಾರೆ, ಅವರು ಮೋಸದ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ. ಅದು ಅಬ್ಜೆಕ್ಷನ್ ಮಾಡಿ. ಯಥೇಚ್ಛ ಬಡ್ಡಿ, ಮೋಸದ ಬಡ್ಡಿ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್. ಕೆಲವು ಹೇಳ್ತಾರೆ ಕೊಟ್ಟು ಸಾಲ ಕೊಡಬೇಡ, ನೆಟ್ವರ್ಕ್ ನೀರು ಬೇಡ ಅಂತ. ಹಂಗ ಮಾಡಕ್ಕಾಗಲ್ಲ. ಸಂಘಟನೆ ಯಾವತ್ತೂ ಕೂಡ ರೈತ ಸಂಘಟನೆಗಳು ಸಾಲ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಬೇಡಿ ಅಂತ. ಅದು ಓಕೆ, ಅದು ಅದ್ರ ಪರವಾಗಿ ನಾವು ಇದ್ದೀವಿ. ಆಮೇಲೆ ನೀವು ಯಾವತ್ತು ಅವ್ರನ್ನ ಮಾತಾಡ್ಸ ಅವ್ರು ಹೇಳಿದ್ ನಮಗಿದು ಅಲ್ಲ ಸರ್, ನಾವು ಸಾಲ ಕೊಟ್ಟಿದ್ದೀವಿ, ನಾವು ಸಾಲ ಕೇಳಕ್ ಹೋದ್ರೆ ನಮ್ಗೆ ಒಡೆಯಕ್ಕೆ ಬರ್ತಾರಲ್ಲ, ಅದು ಸರಿನಾ ಅಂತ ಬ್ಯಾಂಕ್ ಅವ್ರು ಕೇಳಿದ್ರು. ಬ್ಯಾಂಕ್ ನಾನು ಏನ್ ಮಾಡ್ಲಿ ಹೇಳಿ ಅಂತ ಕೇಳಿದ್ರು. ಈಗ ಒಬ್ಬ ರೈತರಿಗೆ 10 ಲಕ್ಷ ಸಾಲ ಕೊಟ್ಟಿರ್ತಾರೆ, 24 ತಿಂಗಳು ಕೊಟ್ಟಿರ್ತಾರೆ. ರೈತರು ಗೊತ್ತಿಲ್ಲದೆ ಇವರು 48 ತಿಂಗಳು ಮಾಡ್ಕೋತಾರೆ. ಅದೇ ಹೇಳಿ ಯಾಕೆ ಮಾಡ್ಕೋತಾರೆ ಇವರು? ದರೋಡೆ. ಅದು ಒಂದು ಬಡ್ಡಿನ 18% ಅಂತ ಹಾಕಿರ್ತಾರೆ, 28% ಲೆಕ್ಕ ಹಾಕ್ತಾರೆ. ಆಮೇಲೆ ಹೋಗಿ ವಸೂಲಾತಿಗೆ ಹೋಗಿದ್ದು ಅಂದ್ಬಿಟ್ಟು ಒಂದು 100 ಕಡೆ ಬಿಲ್ ಸೇರಿಸ್ತಾ ಇರ್ತಾರೆ. ಈಗ 10 ಲಕ್ಷಕ್ಕೆ 50 ಲಕ್ಷ ಕಟ್ಟಿ ಅಂತ ನೋಟಿಸ್ ಕಳಿಸ್ತಾರೆ. ನಾವು ಮಾತುಕತೆಗೆ ಹೋದಾಗ 30 ಕಟ್ಬಿಡಿ ಅಂದ್ಬಿಡ್ತಾರೆ, 25 ಕಟ್ಟಿ ಅಂತಾರೆ. ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಫೈನಾನ್ಸ್ನವರು. ಫೈನಾನ್ಸ್ಗಳು ನಿಯಂತ್ರಣ ಇಲ್ಲ. ಅವ್ರು ಹೇಳ್ತಾರೆ DC ಕೇಳಿದ್ರೆ ನಮ್ಗೆ ಅಧಿಕಾರ ಇಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಅಂತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಮೊನ್ನೆ ನಿರ್ಮಲಾ ಸೀತಾರಾಮ್ ಅವರು ದೇವೇಗೌಡರು ಹೋಗಿ ಭೇಟಿ ಮಾಡಿದಾಗ ಸರ್ಫೈಸಿ ಕಾಯ್ದೆ ರದ್ದು ಮಾಡಿ ಅಂತ ಸ್ಟ್ರಿಕ್ಟ್ ಡೈರೆಕ್ಷನ್ ಕೊಟ್ಟರೆ. ಈವನ್ ಟುಡೇ ಇವತ್ತು ಒಂದು ಮನೆಯನ್ನ ಸೀಜ್ ಮಾಡಕ್ ಹೋಗಿದ್ದಾರೆ ಸರ್ಫೈಸಿ ಆಕ್ಟ್ ಅಲ್ಲಿ. ಇದೆಂತ ರೀತಿಗಳು? ಇದು ಸರಿಯಲ್ಲ. ಫೈನ್. ನಾಗರಾಜ್ ಅವರೇ, ಈಗೇನಾಗಿದೆ ಇಲ್ಲಿ 2 ವಿಚಾರಗಳು. ಒಂದು ಕಡೆ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ವಿಚಾರದಲ್ಲಿ 3,900 ಕೋಟಿಗಳು ಅದಕ್ಕೆ ಎತ್ತಿಟ್ಟಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ನ ಮಾಡಬೇಕು ಅಂತ ಹೇಳಿ, ಅಪ್ಗ್ರೇಡ್ ಮಾಡಬೇಕು, ಸುಮಾರು 800 ಶಾಲೆಗಳನ್ನು ಅಂತ ಹೇಳಿ 15,000 ಟೀಚರ್ಸ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಅಂದರೆ ಈಗ ನಾವು ಉದ್ಯೋಗದ ವಿಚಾರದಲ್ಲಿ ದೊಡ್ಡ ಪ್ರತಿಭಟನೆಗಳಾದ ಮೇಲೆ ಈ ಬೆಳವಣಿಗೆ ಹೇಗೆ 800 ಶಾಲೆಗಳನ್ನು ಅಪ್ಗ್ರೇಡ್ ಮಾಡೋ ದೃಷ್ಟಿಯಿಂದ 3,900 ಕೋಟಿ, ಅದಕ್ಕೆ ಒಂದು 15,000 ಶಿಕ್ಷಕರಿಗೆ ಕೆಲಸ ಸಿಗುತ್ತೆ ಅದರಿಂದ ಅಂತ ಹೇಳಿ. ಬಹುಶಃ ಈ ವರ್ಷ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ವಿಶೇಷವಾದ ಒಂದು ಒತ್ತನ್ನು ನೀಡಿರುವಂಥದ್ದು ಈ 2 ವಿಚಾರಗಳಲ್ಲಿ ನಮಗೆ ಒಂದು ದೃಢೀಕರಣ ಆಗುತ್ತೆ. ಓಕೆ, ನಮಗೆ ಅಗೈನ್ ಕಮಿಂಗ್ ಬ್ಯಾಕ್ ಟು ದ ಒರಿಜಿನಲ್ ಪಾರ್ಟ್, ಇವಾಗ ನಮಗೆ ಪೋಸ್ಟ್ GST ಏನಾಗಿದೆ 2017 ನಂತರ ನಮಗೆ ಯಾಕೆ ನಮಗೆ ಈ ಹೋಲ್ ಬಜೆಟ್ ಅನ್ನೋದು ಥಿಯರಿಟಿಕಲ್ ಅನ್ಸುತ್ತೆ ಅಥವಾ ಅನುಷ್ಠಾನ ಆಗುತ್ತಾ ಇಲ್ವಂತ ಎಲ್ರಿಗೂ ಬರುತ್ತೆ. ಯಾಕೆ ಅಂದರೆ 2017 ತನಕ ವ್ಯಾಟ್ ಸಿಸ್ಟಮ್ ಆಗಲಿ ಅಥವಾ KST ಸಿಸ್ಟಮ್ ಆಗಲಿ ಅಥವಾ ಇಲ್ಲಿಯ ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ ಪ್ರತಿಯೊಂದು ಕೂಡ ರಾಜ್ಯದ ಸಂಪೂರ್ಣ ಅಧೀನದಲ್ಲಿದ್ದಿತ್ತು. 2017 ಜುಲೈ 1 ನಂತರ GST ಬಂದ ನಂತರ ಇವತ್ತು ಯಾವತ್ತಾದ್ರೂ ಬಜೆಟ್ ಅಲ್ಲಿ ನಮಗೆ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ ನೋಡಿದ್ರೆ ಗೊತ್ತಿಲ್ಲ. ಯಾಕೆಂದ್ರೆ ಆಲ್ ದ ರೇಟ್ಸ್ ಆಫ್ ದಿಸ್ ಪ್ರಾಡಕ್ಟ್ಸ್ ಏನಿದೆ ಇಟ್ ಈಸ್ ಡಿಸೈಡೆಡ್ ಎಟ್ ದ ಕೌನ್ಸಿಲ್, GST ಕೌನ್ಸಿಲ್ ಏನಿದೆ ಅದರಲ್ಲಿ ಕರ್ನಾಟಕದ ಒಂದು ರೆಪ್ರೆಸೆಂಟೇಷನ್ ಮಾತ್ರ ಇರುವಂತದ್ದು. ಹಾಗಾಗಿ ಇಲ್ಲಿ ನಮಗೆ ಆದಾಯದ ಬಗ್ಗೆ ಕಂಟ್ರೋಲ್ ಇಲ್ಲ. ನಾವು ಸೆಂಟ್ರಲ್ ಇಂದ ಏನ್ ಬರುತ್ತೆ, ಕೇಂದ್ರದಿಂದ ಏನ್ ಬರುತ್ತೆ ಅದಕ್ಕೆ ಕಾಯ್ಬೇಕಾಗತ್ತೆ. ಇಲ್ಲಿ ಮೂಲಭೂತವಾಗಿ ನೀವು ಗಮನಿಸಿದ್ರೆ ಬಜೆಟ್ ನ ಪರಿಮಿತಿ ಏನಿರುತ್ತೆ, ನಮಗೆ ಒಂದು ಮೇಜರ್ ಪಾರ್ಟ್ ಸೋರ್ಸ್ ಅಲ್ಲಿ ನಾವು ಕೇಂದ್ರದಲ್ಲಿ ಡಿಪೆಂಡೆಬಿಲಿಟಿ ಇದೆ ಒಂದು. ಎರಡನೇದು ನಮಗೆ 40,000 ರಿಂದ 45,000 ಕೋಟಿ ಇಂಟ್ರೆಸ್ಟ್ ಅನ್ನೋದು ಬಡ್ಡಿಗೆ ಹೋಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ 60% ಆಫ್ ದ ಫಂಡ್ಸ್ ಅಲ್ಲಿ ನೀವು ಈ ಹೋಲ್ ಸ್ಟೇಟ್ ಅನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಇದು ಅಡಿಷನಲ್ ಲೋನ್ ಹೋದಾಗೆ ಈ ಸಲನೂ ಕೂಡ ಡೆಫಿಸಿಟ್ ಬಜೆಟ್. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಹಣ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಿ. ಇತ್ತೀಚೆಗೆ ಒಂದು ಸ್ಲೋಗನ್ ಬಂದಿದೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚಿವಿ,
ಪ್ರೈವೇಟ್ ಮಾಡ್ತಾ ಇದೀನಿ ಅಂತ ಅದರ ಹುನ್ನಾರರು ಕೂಡ ಇರ್ಬೋದು. ಯಾರು ಆತಂಕ ಪಡಬೇಡಿ, ಅದ್ರ ಬಗ್ಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಸರ್ಕಾರಿ ಶಾಲೆಗಳು ಇವತ್ತು ಬಡ ಮಕ್ಕಳಿಗೆ, ಬಡ ಜನರಿಗೆ, ಹಳ್ಳಿಗಾಡಿನ ಜನರಿಗೆ ಬಹಳ ಅಮೂಲ್ಯವಾದಂಥ ಶಾಲೆಗಳು. ಅದನ್ನ ಮುಚ್ಚಿಬಿಟ್ಟು ನೀವು ಪ್ರೈವೇಟ್ ಅವ್ರಿಗೆ ಅದನ್ನ ಕೊಟ್ಬಿಟ್ರೆ ಗತಿ ಏನು? ಅವ್ರ ಗತಿ ಏನು ಅಂತ. ಅವ್ರ ಗತಿ ಏನು? ಫೈನ್. ಸರ್ಕಾರ ಇದರ ಹುನ್ನಾರ ಮಾಡಬಾರ್ದು. ನಾಗರಾಜ್ ಅವರೇ, 94,000 ಕೋಟಿ ವುಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ಗೆ ಸರ್ಕಾರ ಎತ್ತಿಟ್ಟಿರ್ತಕ್ಕಂಥ ಹಣ 94,000 ಕೋಟಿಗಳು. ಹೆಚ್ಚು ಕಡಿಮೆ ನಮಗೆ ಬಜೆಟ್ನ ಒಂದು 20-22% ಅಂತ ನಾವು ಕನ್ಸಿಡರ್ ಮಾಡ್ಬೋದು. 20-22% ಅಷ್ಟು ಹಣವನ್ನು ಅಂದರೆ ಮಹಿಳಾ ಕೇಂದ್ರಿತವಾಗಿ ಎತ್ತಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 28,608 ಕೋಟಿ ಗೃಹಲಕ್ಷ್ಮಿಗೆ, ಇನ್ನೊಂದು 10,000 ಕೋಟಿ ಗೃಹ ಜ್ಯೋತಿಗೆ ಅಂತ ಹೇಳಿ. ಈಗ 10,000 ಗೃಹ ಜ್ಯೋತಿ, ಅದು ಬಿಡಿ, ಅದೆಲ್ಲರೂ ಸೇರಿಕೊಳ್ತಾರೆ ಅದರಲ್ಲಿ ಅಂತ ಹೇಳಿ. ಇದೇನಿದು? ಈ ಥರದ್ದು ವೆಲ್ಫೇರ್ ಸ್ಕೀಮ್ ಅಂತ ಕನ್ಸಿಡರ್ ಮಾಡ್ತೀರಾ? ಮಹಿಳಾ ವುಮೆನ್ ಎಂಪವರ್ಮೆಂಟ್ ಅಥವಾ ಸ್ತ್ರೀ ಸಬಲೀಕರಣ ಅನ್ನೋ ವ್ಯಾಪ್ತಿಗೆ ಇದನ್ನು ತೊಗೊಂಬರ್ತೀರಾ? ಇಲ್ಲ ಇದೊಂದು ವೇಸ್ಟ್, ಇದು ಯಾವತ್ತೂ ವಾಪಸ್ ಬರಲ್ಲ ಹಣ, ಇದು ಆ ಥರ ಕನ್ಸಿಡರ್ ಮಾಡ್ತೀರಾ ಅಂತ? ಇಲ್ಲ, ಈ ಸಲ ನಾನು ಆಗಲೇ ಹೇಳ್ದಾಗೆ ಇದು ಜನರಿಗೆ ಪ್ರಿಯ ಆಗಲಿ ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂತಹ ಒಂದು ಬಜೆಟ್ ಏನೇ. ಅಂದ್ರೆ ಯಾರು ನೋಡಿದ್ರು ಕೂಡ ನಮ್ಗೇನು ಇದೆ, ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಡಿಯಲ್ಲಿ ಬರುತ್ತೆ ಅಂತ. ಹೌದು, ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಈ ಸಿಚುವೇಶನ್ ಅಲ್ಲಿ ಇದೆಲ್ಲವೂ ಕೂಡ, ಇದೇನು ಪ್ರಪೋಸಲ್ ಇದೆ, ಏನು ಬಜೆಟ್ ಸ್ಪೀಚ್ ಇದೆ, ಇದೆಲ್ಲನೂ ಕೂಡ ಅಕ್ಷರಶಃ ರಿಯಲಿಸ್ಟಿಕ್ ಆದ್ರೆ, ಎಕ್ಸಿಕ್ಯೂಷನ್ ಆದ್ರೆ, ಇಂಪ್ಲಿಮೆಂಟೇಷನ್ ಆದ್ರೆ ಮಾತ್ರ ಇದೊಂದು ಒಳ್ಳೆ ಬಜೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಟ್ ಇಲ್ಲಿ ಅಗೈನ್ ದ ಸೋರ್ಸ್ ಆಫ್ ಫಂಡ್ಸ್ ಆಗಲಿ, ಮತ್ತೆ ಲೋನ್ ಹೋಗುವಂಥದ್ದು, ಈ ಸೋರ್ಸ್ ಇಂದಾನೆ ನಮಗೆ ಹೊಡೆತ ಕೊಡುವಂಥದ್ದು, ಇದೆಲ್ಲವೂ ಕೂಡ ಏನಾಗುತ್ತೆ, ಆಟೋಮ್ಯಾಟಿಕಲಿ ಕೇಂದ್ರದ ಫಂಡ್ಸ್ ಅಷ್ಟು ಬಂದಿಲ್ಲ ಅಂದಾಗ ಇದೆಲ್ಲನೂ ಕೂಡ ಕಟ್ ಆಗುತ್ತೆ. ನಮಗೆ ನಮ್ಮ ಸೋರ್ಸ್ ನಮ್ಮ ಕೈಯಲ್ಲಿ ಇಲ್ಲ, ನಾವು ಬೇರೆಯವರನ್ನ ನಂಬ್ಕೊಂಡಿದೀವಿ, ಲೋನ್ ಅಥವಾ ಕೇಂದ್ರದಿಂದ ನಂಬ್ಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಬಜೆಟ್ ಈಸ್ ಲೂಸಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ದೀಸ್ ಡೇಸ್. ಯಾಕಂದ್ರೆ ನಮ್ಗೆ ಅವಲಂಬನೆ ಜಾಸ್ತಿ ಆಯ್ತು ಅಂತ. ಹೌದು, ಈಗ ನಮ್ಗೆ ನಾವು ದುಡಿಯುವಂತ ಹಣ, ನಮ್ಗೆ ಬರುವಂತ ಹಣ ನಾನು ಖರ್ಚು ಮಾಡ್ತೀನಿ ಅಂದ್ರೆ ನನಗಲ್ಲಿ ಸ್ವಾಭಿಮಾನತೆ ಇದೆ, ನಾನು ಅದನ್ನ ಖರ್ಚು ಮಾಡಕ್ ನನಗೆ ಧೈರ್ಯ ಇರುತ್ತೆ. ಎಲ್ಲ ಒಂದ್ ಕಡೆ ನಾನು ಇನ್ನೊಬ್ರ ಹತ್ರ ತಗೊಂಡು ನಾನು ಇಲ್ಲಿ ಖರ್ಚು ಮಾಡ್ತೀನಿ ಅನ್ನೋದು, ಅವ್ರು ಕೊಡದೇ ಇದ್ದಾಗ ಏನಾಗುತ್ತೆ, ಅಥವಾ ನಾನು ಅವ್ರು ಕೊಡುವಂತ ಹಣಕ್ಕೆ ನಾನು ಬಡ್ಡಿ ಕೊಟ್ಟಾಗ ಏನಾಗುತ್ತೆ ಅನ್ನುವಂಥದ್ದು, ಈ ಎಲ್ಲ ಉದ್ದೇಶಗಳಿಂದ, ಎಲ್ಲ ಕಾರಣಗಳಿಂದ ಸಂಪೂರ್ಣವಾಗಿ ಕೊನೆಗೆ ಆ ರಿಯಲಿಸ್ಟಿಕ್ ಏನಿರುತ್ತೆ, ಆ ನೈಜತೆ ಏನಿದೆ, ಅದು ನಮ್ಮೆಲ್ಲರಿಗೂ ಕೂಡ ಒಂದು ಸಂದೇಹ ಬರುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ಈ ಬಜೆಟ್ ಅನ್ನುವಂಥದ್ದು ನನ್ನ ಪ್ರಕಾರ ಆಫ್ ಲೇಟ್ ಸಂಪೂರ್ಣವಾಗಿ ಎಲ್ಲಿ ಮಂಡನೆ ಏನಿದೆ ಅದು ನೈಜ ಆಗ್ತಾ ಇಲ್ಲ ಅನ್ನುವಂತ ಒಂದು ಸಂದೇಹ ನಮ್ಮೆಲ್ಲರಿಗೂ ಕೂಡ ಬರ್ತಾ ಇರುವಂತ.